ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೆನು. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೋ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ 36ನೇ ವಾಕ್ಯದಿಂದ 43ನೇ ವಾಕ್ಯದವರೆಗೆ. ಆಕ್ಟ್ಸ್ ಚಾಪ್ಟರ್ 9 ವರ್ಡ್ಸ್ 36 to 43. ಯೊಪ್ಪ ಎಂಬಲ್ಲಿ ತಬಿತಾ ಎಂಬ ಹೆಸರಿನ ದೇವಭಕ್ತ ಇದ್ದಳು. ಈ ಹೆಸರಿನ ಗ್ರೀಕ್ ಭಾಷಾಂತರ ದೋರ್ಕಾ ಎಂದಾಗುತ್ತದೆ. ಆಕೆ ಬಡವರಿಗೆ ಸಹಾಯ ಮಾಡುತ್ತಾ ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಆಕೆ ಅಸ್ವಸ್ಥಳಾಗಿ ಸತ್ತು ಹೋದಳು. ಆಕೆಯ ಶವಕ್ಕೆ ಸ್ನಾನ ಮಾಡಿಸಿ ಅದನ್ನು ಮೇಲೆ ಮಾಳಿಗೆಯ ಕೋಣೆಯಲ್ಲಿ ಇಟ್ಟರು. ಲುದ್ದ ಯೊಪ್ಪಕ್ಕೆ ಸಮೀಪದಲ್ಲಿತ್ತು. ಪೇತ್ರನು ಲುದ್ದದಲ್ಲಿರುವುದು ದೇವಭಕ್ತರಿಗೆ ತಿಳಿಯಲು ಅವರು ಕೂಡಲೇ ಬರಬೇಕು ಎಂದು ಹೇಳಿ ಅವನನ್ನು ಕರೆದುಕೊಂಡು ಬರಲು ಇಬ್ಬರನ್ನು ಕಳುಹಿಸಿದರು. ಅವರೊಂದಿಗೆ ಪೇತ್ರನು ಹೊರಟನು. ಅವನು ಬಂದಾಗ ಅವನನ್ನು ಮೇಲೆ ಮಾಳಿಗೆಯ ಕೋಣೆಗೆ ಕರೆದುಕೊಂಡು ಹೋದರು. ವಿಧವೆಯರು ಅವಳ ಸುತ್ತಲೂ ನಿಂತುಕೊಂಡರು. ದೋರ್ಕಾಳು ಜೀವದಿಂದ ಇದ್ದಾಗ ಆಕೆ ಸಿದ್ಧಪಡಿಸಿದ ನಿಲುವಂಗಿಗಳನ್ನು ಇತರ ಬಟ್ಟೆಗಳನ್ನು ಅವನಿಗೆ ತೋರಿಸುತ್ತಾ ಕಣ್ಣೀರಿಟ್ಟರು. ಪೇತ್ರನು ಅವರೆಲ್ಲರನ್ನು ಕೋಣೆಯಿಂದ ಹೊರಗೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಮೃತ ಸ್ತ್ರೀ ಕಡೆಗೆ ತಿರುಗಿಕೊಂಡು ತಬಿತಾ ಏಳು ಎಂದು ಹೇಳಿದನು. ಆಕೆ ತನ್ನ ಕಣ್ಣು ತೆರೆದು ಪೇತ್ರನನ್ನು ಕಂಡು ಎದ್ದು ಕುಳಿತುಕೊಂಡಳು. ಪೇತ್ರನು ಆಕೆಯ ಕೈಯನ್ನು ಹಿಡಿದು ಆಕೆ ಎದ್ದು ನಿಂತುಕೊಳ್ಳುವಂತೆ ಮಾಡಿದನು. ಆನಂತರ ದೇವಭಕ್ತರನ್ನು ವಿಧವೆಯರನ್ನು ಕರೆದು ಜೀವಂತಳಾದ ಆಕೆಯನ್ನು ಅವರಿಗೆ ತೋರಿಸಿದನು. ಈ ವಿಷಯ ಯೊಪ್ಪದಲ್ಲಿದ್ದವರೆಲ್ಲರಿಗೂ ತಿಳಿಯಿತು. ಕರ್ತನಲ್ಲಿ ಅನೇಕರು ವಿಶ್ವಾಸವನ್ನಿಟ್ಟರು. ಪೇತ್ರನು ಯೊಪ್ಪದಲ್ಲಿ ಸೀಮೋನ್ ಎಂಬ ಹೆಸರಿನ ಚರ್ಮಕಾರನ ಮನೆಯಲ್ಲಿ ಕೆಲಕಾಲ ಉಳಿದುಕೊಂಡನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಯೊಪ್ಪ ದೋರ್ಕ ಎಂಬ ಸ್ತ್ರೀಯ ದೇವಭಕ್ತಿದಂಥ ಸ್ತ್ರೀ ಮಾಡಿದಂಥ ಉಪಕಾರದ ನಿಮಿತ್ತವಾಗಿ ಆಕೆಯನ್ನು ದೇವರು ಎಷ್ಟು ಸತ್ತಿದ್ರೂ ಸಹ ಜೀವಂತವಾಗಿ ಎಬ್ಬಿಸಿದಂಥ ಕಾರ್ಯವನ್ನು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಆದರೆ ಅದರ ಜೊತೆ ಇರತಕ್ಕಂತಹ ಸಂಬಂಧಗಳನ್ನ ನೋಡೋದಾದರೆ ಜನಕ್ಕೆ ದೇವರಲ್ಲಿ ಒಂದು ನಂಬಿಕೆ ಇತ್ತು ಬಹಳ ಪ್ರಮುಖವಾಗಿ. ಯಾಕೆಂದರೆ ಯೇಸು ಕ್ರಿಸ್ತರನ್ನ ಕಣ್ಣಾರೆ ನೋಡಿದಂತಹ ಜನರವರು. ಯೇಸು ಕ್ರಿಸ್ತರನ್ನ ಕಣ್ಣಾರೆ ನೋಡಿದವರು ಇಸ್ರಾಯೇಲರು. ಅವರಿಗೆ ದೇವರಲ್ಲಿ ಒಂದು ನಂಬಿಕೆ ಇತ್ತು. ಅಷ್ಟು ಮಾತ್ರ ಅಲ್ಲ, ಅಪೊಸ್ತಲರು ಯೇಸು ಕ್ರಿಸ್ತರು ಮಾಡ್ತಂಥ ಕಾರ್ಯವನ್ನು ಅವ್ರು ನೋಡಿದ್ರು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರೇನು 3 ಜನ ತಾನೇ ಎಬ್ಬಿಸಿದ್ದಾರೆ ಅಂತ ಅನ್ಬೋದು. ನೋಡಿ, ಯೇಸು ಕ್ರಿಸ್ತರು ಮಾಡಿರ್ತಕ್ಕಂಥ ಸೇವೆ 4 ಸುವಾರ್ತೆಗಳಲ್ಲಿ ಬರ್ದಾರಲ್ಲ, ಅದು ಲೆಕ್ಕ ಒಂದೊಂದಕ್ಕೆ ಲೆಕ್ಕ, ಒಂದು ಪುಸ್ತಕಕ್ಕೆ ಲೆಕ್ಕ ಅದು. ಆದರೆ ಅಷ್ಟೇ ಅಲ್ಲ, ಅವ್ರು ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ 3 ವರ್ಷ, ಆ 3 ವರ್ಷ ಸೇವೆ ಎಷ್ಟಿದೆ ಅಂತಂದರೆ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯ ಹೇಳುತ್ತೆ, ಅವರು 3.5 ವರ್ಷದಲ್ಲಿ ಮಾಡತಕ್ಕಂಥ ಸೇವೆ. ಇಸ್ರಾಯೇಲಿನ ಪಟ್ಟಣಗಳಲ್ಲಿ ಬೀದಿಗಳಲ್ಲಿ ಸಂಚರಿಸಿ ದೇವರ ವಾಕ್ಯವನ್ನು ಬೋಧಿಸ್ತಾಯಿದ್ರು, ಜನರ ಮಾನಸಂದ್ರಕ್ಕೆ ನಡೆಸ್ತಾಯಿದ್ರು, ಅದ್ಭುತ ಸೂಚಕ ಕಾರ್ಯಗಳನ್ನ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರ್ತಿದ್ರು, ಅದ್ಭುತ ಸೂಚಕ ಕಾರ್ಯಗಳು ನಡೆಸಿದ್ರು ಅಂತ ವಾಕ್ಯ ಭಾಗ ನಾವು ಹೇಳ್ತೀವಿ. ಹಾಗಾಗಿ ಯೇಸು ಕ್ರಿಸ್ತರು ಇಲ್ಲಿ ಪ್ರಕಟಪಡಿಸಿರ್ತಕ್ಕಂಥ ಕೆಲವು ಊರುಗಳಿಗೆ ಹೋಗಿರಲಿಲ್ಲ. ವಾಕ್ಯ ಹೇಳೋ ಪ್ರಕಾರವಾಗಿ ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರವಾಗಿ ಕೊನೆ ವಾಕ್ಯ, ಯೇಸು ಕ್ರಿಸ್ತರು 3.5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ, ಅದು ಇಡೀ ಬೈಬಲ್ನ ಬರೆದ್ರೂ ಸಹ ಅದು ಮುಗಿಯಲ್ಲ. ಅಷ್ಟು ಮಹಾ ಸೇವೆಯನ್ನು ಮಾಡಿದ್ದಾರೆ ಅವರು. ರಾತ್ರಿ ಆಗಲ್ದು ನಿದ್ದೆ ಇಲ್ಲದೆ ಪ್ರಯಾಸಪಟ್ಟು ಎಷ್ಟೋ ಸರಿ ನಿದ್ದೆಗೆಟ್ಟಿದ್ದಾರೆ ಶಿಷ್ಯರು. ಅವರು ಊಟ ಇಲ್ಲದೆ ಎಷ್ಟೋ ಸರಿ ಊಟಕ್ಕೋಸ್ಕರ ಮಾಡೋ ತನಕ ಎಷ್ಟೊಂದು ಹಸಿವಿನ ನಿಮಿತ್ತವಾಗಿ ಏನು ಕಾರ್ಯಗಳು ನಡೆದಿದೆ. ಅವ್ರು ದಾರಿಲಿ ಹೋಗ್ಬೇಕಾದ್ರೆ ತೆನೆ ಕಿತ್ಕೊಂಡು ತಿಂತಾಯಿದ್ರು. ಈ ಥರ ಎಲ್ಲ ನಾವು ನೋಡ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ಅಷ್ಟಲ್ಲದೆ ಅವ್ರು ಅಡುಗೆ ರೆಡಿ ಮಾಡ್ಕೊಳ್ಳೋಕ್ಕೂ ಸಮಯ ಇಲ್ಲದಷ್ಟು ಮಟ್ಟಿಗೆ ವಿಶ್ವಾಸಿಗಳು ಕರೆದವ್ರನ್ನ ಊಟಕ್ಕೆ ಹಾಕ್ತಾಯಿದ್ರು. ಅಲ್ಲಿ ಮಾಡ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಅಡುಗೆ ರೆಡಿ ಮಾಡ್ಕೊಳಕ್ಕಾಗಷ್ಟು ಆಗದೇ ಇರೋಷ್ಟು
ಸೇವೆ ಇತ್ತು. ಅಷ್ಟು ದೊಡ್ಡ ಸೇವೆ ಮಾಡಿದ್ದಾರೆ 3 ವರ್ಷದಲ್ಲಿ. ಆ ಸೇವೆ ಇಡೀ ಬೈಬಲ್ನ ಬರೆದ್ರೆ ಮುಗಿಯಲ್ಲ, ಅಷ್ಟು ದೊಡ್ಡ ಸೇವೆ ಮಾಡಿದ್ದಾರೆ ಅಂತ ಕೇಳುತ್ತೆ. ಅವರು ಇಸ್ರಾಯೇಲ್ನ ಪಟ್ಟಣಗಳನ್ನ ಬೀದಿಗಳನ್ನ ಸಂಚರಿಸಿ ಅವರು ಮನೆಗಳಿಗೂ ಕರೆದವ್ರ ಮನೆಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಬೋಧಿಸಿ ಅದ್ಭುತಗಳನ್ನ ಮಾಡಿ ಬರ್ತಾಯಿದ್ರು ಅಂತ ವಾಕ್ಯ ಇರುತ್ತೆ. ಅಷ್ಟು ದೊಡ್ಡ ಸೇವೆ ಮಾಡಿರ್ಬೇಕಾದ್ರೆ ಇವರೆಲ್ಲ ಇಸ್ರಾಯೇಲ್ ಜನರು ಯೇಸು ಕ್ರಿಸ್ತರನ್ನ ನೋಡಿದ್ದವರು. ಅಷ್ಟು ಮಾತ್ರ ಅಲ್ಲ, ಯೇಸು ಕ್ರಿಸ್ತರು ಮಾಡಿರ್ತಕ್ಕಂಥ ಸೇವೆನೀಗ ಶಿಷ್ಯರಿಗೆ ಒಪ್ಪಿಸಿದ್ದಾರೆ ಅಂತ ಗೊತ್ತು, ಶಿಷ್ಯರು ಸೇವೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಈಗ ಲುದ್ದ ಅಂತ ಬಂದಾಗ ಪೇತ್ರನ ಎಲ್ಲಿದ್ದ? ಲುದ್ದದಲ್ಲಿದ್ದ. ಲುದ್ದೆ ಅಂತ ಬಂದಾಗ ಲುದ್ದದಲ್ಲಿ ಇನ್ನೂ ಒಂದು ದೊಡ್ಡ ಕಾರ್ಯ ನಡೀತಿದೆ. ದೇವರಿಗೆ ಸ್ತೋತ್ರ. ಅದನ್ನೇ ಒಂದೊಂದು ವಾರದಲ್ಲಿ ತಿಳ್ಕೊಳ್ಳೋಣ. ಆ ಲುದ್ಯದಲ್ಲಿ ಇನ್ನೂ ಒಂದು ದೊಡ್ಡ ಕಾರ್ಯ ನಡೆಯಿತು. ಅಲ್ಲೂ ಸಹ ದೇವರಿಗೆ ಬಹಳ ಅಲ್ಲೂ ಸಹ ಇನ್ನೊಬ್ಬ ಅಪೊಸ್ತಲಿದ್ದ. ಇಲ್ಲಿ ಪೇತ್ರ ಇದ್ದ, ಆ ಸನ್ನಿವೇಶದಲ್ಲಿ ಇನ್ನೊಬ್ಬ ಅಪೊಸ್ತಲನ್ನು ತಿಳಿಸುತ್ತೆ. ಸೊ ಅಲ್ಲಿ ದೊಡ್ಡ ಕಾರ್ಯ ನಡೆಯಿತು. ಅಲ್ಲೂ ದೊಡ್ಡ ಜನರು ವಿಶ್ವಾಸಕ್ಕೆ ಬಂದರು. ಅಷ್ಟು ಮಾತ್ರ ಅಲ್ಲ, ಬಲವಾಗಿ ಅವರು ದೇವರಲ್ಲಿ ನಿಂತೊಳಗೆ ಸಹ ಆಯಿತು. ಅಂದರೆ ಇದುವರೆಗೆ ನಿಂತಿರಲು ಅಂದರೆ ಯೇಸು ಕ್ರಿಸ್ತರ ಮುಖಾಂತರನೇ ಕೇಳಿದರು. ಅವರು ಕರ್ತನಲ್ಲಿ ಬಲವಾಗಿ ನಿಂತ್ಕೊಳ್ಳೋದಕ್ಕೆ, ವಿಶ್ವಾಸ ಇಟ್ಟು ದೀಕ್ಷೆಯನ್ನು ತಗೊಳ್ಳೋದಕ್ಕೆ ಅದು ಸಹಾಯ ಆಯಿತು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯಪ್ಪಾದಲ್ಲಿ ಸತ್ತಿರಬೇಕಾದ್ರೆ ಪೇತ್ರನು ಲೂದ್ಯದಲ್ಲಿದ್ದಾನೆ ಅಂತ ಜನರಿಗೆ ಗೊತ್ತಿತ್ತು. ಆಗ ಹೋಗಿ ಪೇತ್ರನ ಕರೀತಾರೆ. ಯಾಕೆಂದರೆ ಇದನ್ನು ಮಾಡೋಕ್ಕೆ ಇವರು ಸಾಧ್ಯ, ಇವರಿಂದ ಈ ಕಾರ್ಯವನ್ನು ಮಾಡೋದಕ್ಕೆ ಇವರಿಂದ ಸಾಧ್ಯ. ಇವ್ರು ಮಾಡೋರೇ ಆಗಿರ್ತಾರೆ. ಸತ್ಯದಳ ನಿಜ, ಇವ್ಳಿಗೆ ಜೀವ ಕೊಡೋದಕ್ಕೆ ಇವರಿಂದ ಸಾಧ್ಯ. ಯೇಸು ಕ್ರಿಸ್ತರು ಮಾಡೋದನ್ನು ನೋಡಿದ್ರು. ಈಗ ಇವ್ರನ್ನ ಕರೀತಾ ಇದ್ದಾರೆ ಶಿಷ್ಯರನ್ನ ಹೋಗಿ. ಶಿಷ್ಯರು ಇದನ್ನು ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಸೊ ಹಾಗಾಗಿ ನಾವು ಕರೆಯೋದು ಸರಿ ಅಂತ ಹೇಳಿ ಅವರು ನಂಬಿಕೆಯಿಂದ ಹೋಗಿ ಕರೀತಾರೆ. ದೇವರಲ್ಲಿ ಅವ್ರಿಗಿದ್ದಂಥ ನಂಬಿಕೆ, ಅದ್ರ ಜೊತೆಗೆ ಕ್ರಿಸ್ತನನ್ನು ಕಣ್ಣಾರೆ ನೋಡಿದ್ರು. ಕ್ರಿಸ್ತನ್ ಮಾಡ್ತಕ್ಕಂಥ ಕಾರ್ಯಗಳಿದ್ದಂಥ ನಂಬಿಕೆ ಮತ್ತು ಶಿಷ್ಯರು ಅದನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಅವರು ಹೋಗ್ತಾ ಇದ್ದಾರೆ. ಹೋಗಿ ಆಕೆ ಸತ್ತಿರೋದಕ್ಕೋಸ್ಕರ ನೀವು ಬೇಗನೆ ಶೀಘ್ರವಾಗಿ ನೀನು ಬರಬೇಕು ಅಲ್ಲಿಗೆ ಅಂತ ಕರೀತಾರೆ. ಯಾಕೆ ಅಂತ ಬಂದು ನೋಡಿದ್ರೆ ವಿಷಯ ಹೇಳ್ತಾ ಇದ್ದಾರೆ. ಹೀಗೆ ತಬಿತಾ ಆಕೆ ದೈವ ಭಕ್ತಳಾಗಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಅವಳು ಯಾವಾಗಲೂ ಒಳ್ಳೆಯದನ್ನು ಮಾಡೋಳಾಗಿದ್ದಾಳೆ, ಬಡವರಿಗೆ ಸಹಾಯ ಮಾಡೋಳಾಗಿದ್ಳು. ಅಷ್ಟು ಮಾತ್ರ ಅಲ್ಲ, ಬದುಕಿರೋ ಕಾಲದಲ್ಲಿ ನಮಗೆ ವಿಧವೆಯರಿಗೆ, ದಿಕ್ಕಿಲ್ದವರಿಗೆ, ವಯಸ್ಸಾದವ್ರಿಗೂ ಸಹ ಆಕೆ ಸಹಾಯ ಮಾಡ್ತಾಯಿದ್ಲು. ಈಗೆಲ್ಲ ಬಟ್ಟೆಗಳನ್ನ ಅವಳು ಸಿದ್ಧ ಮಾಡಿದ್ದಾಳೆ. ಬಟ್ಟೆಗಳು ಸಿದ್ಧ ಮಾಡಿ ಸುಮ್ಮನೆ ಇಟ್ಕೊಂಡಿದ್ಲ? ಇಲ್ಲ, ಅವರು ಕೊಡ್ತಿದ್ಲು. ಸೊ ಇಷ್ಟೆಲ್ಲ ಉಪಕಾರಗಳನ್ನ ನಮಗೋಸ್ಕರ ಮಾಡಿದ್ದಾಳೆ. ಇವಳು ಬದುಕು ಅಂತ ನೀನು ಮಾಡು ಅಂತ ಹೇಳಿದಾಗ ಪೇತ್ರನು ಬದುಕೋದಕ್ಕೆ ಆಕೆಗೆ ಯೋಗ್ಯತೆ ಉಂಟು. ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಅವಳು ಜೀವಿಸಿದ್ದಾಳೆ. ಸೊ ಹಾಗಾಗಿ ಅದಕ್ಕೆ ಬದುಕೋದಕ್ಕೆ ಅವಳಿಗೆ ಯೋಗ್ಯತೆ ಉಂಟು. ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳೋದಕ್ಕೆ ಅವಳಿಗೆ ಯೋಗ್ಯತೆ ಉಂಟು. ನಿಶ್ಚಯವಾಗಿ ಅವಳ ದೇವರು ಅವಳ ಮತ್ತೆ ಎಬ್ಬಿಸುವವರಾಗಿದ್ದಾರೆ. ನಾನು ಮಾಡ್ತಾ ಇರೋದು ಅದ್ಭುತ ಅಲ್ಲ, ಇದು ಅವಳ ದೇವರು ಇವಳನ್ನ ಮತ್ತೆ ಎಬ್ಬಿಸ್ತಾರೆ. ತಿರುಗಿ ಜೀವನ ಪಡ್ಕೊಳ್ಳೋದಕ್ಕೆ ಅವಳು ಯೋಗ್ಯಳಾಗಿದ್ದಾಳೆ ಅಂತ ತಿಳ್ಕೊಂಡೆ ಪೇತ್ರನ ಮಾತಿಲ್ಲದೆ ಹೋಗಿ ಮೇಲಿಗೆ ಮಾಳಿಗೆನಲ್ಲಿ ಆಕೆ ಸೌಧ ಮುಂದೆ ನಿಂತ್ಕೊಂಡು ಆಕೆಯನ್ನು ಎಬ್ಬಿಸ್ತಾನೆ. ದೇವರಿಗೆ ಸ್ತೋತ್ರ. ಎಂಥ ಅದ್ಭುತ ಪ್ರೀತಿದವ್ರ ಮಕ್ಕಳು. ಅದ್ಭುತವನ್ನು ನಾವು ಹೊಂದ್ಕೋಬೇಕು. ನಿಜ, ದೇವರು ಎಲ್ಲರ ಜೀವಿತದಲ್ಲಿ ಅದ್ಭುತ ಮಾಡೋರಾಗಿದ್ದಾರೆ. ಎಲ್ಲರೂ ಅವ್ರು ಉಂಟು ಮಾಡಿದ್ದಾರೆ, ಎಲ್ಲರನ್ನ ಪ್ರೀತಿ ಮಾಡಿದ್ದಾರೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಕೊಟ್ಟರು. ಆತ ನಂಬುವ ಒಬ್ಬರಾದರೂ ನಾಶವಾದ ನಿತ್ಯ ಜೀವನದಲ್ಲಿಂದ. ದೇವರಿಗೆ ಸ್ತೋತ್ರ. ಎಲ್ಲ ಮನುಷ್ಯರನ್ನ ಅವ್ರು ಪ್ರೀತಿ ಮಾಡ್ತಾರೆ. ಎಲ್ಲರ ಜೀವಿತದಲ್ಲಿ ಅವ್ರು ಅದ್ಭುತವನ್ನು ಮಾಡೋರಾಗಿದ್ದಾರೆ. ಆದರೆ ಎಷ್ಟು ಜನಕ್ಕೆ ರಕ್ಷಣೆ? ಎಷ್ಟು ಜನಕ್ಕೆ ಯೇಸುವಿನ ಕರ್ತನಿಂದ ಬಾಯಿಂದ ಅರಿಕೆ ಮಾಡಿ ದೇವರು ಅದನ್ನು ಸತ್ತವಳಿಂದ ಹೃದಯದಲ್ಲಿ ನಂಬೋದಾದರೆ ರಕ್ಷಣೆ ನೀತಿವಂತರೆಂಬ ನಿರ್ಣಯ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ನಂಬದಿದವ್ರಿಗೆಲ್ಲ ನಂಬೋರು ಮಾತ್ರ ರಕ್ಷಣೆ. ಸೊ ಹಾಗಾಗಿ ಇಲ್ಲಿ ಬಂದಾಗ ಯೇಸು ಕ್ರಿಸ್ತನ ನಾಮದಲ್ಲಿ ಆಕೆಯನ್ನು ಎದ್ದೇಳಿಸ್ತಾನೆ. ಆಕೆಯನ್ನು ಎದ್ದೇಳೋದಕ್ಕೆ ಆಕೆ ಒಬ್ಬ ಒಳ್ಳೆಯ ಭಕ್ತಳಾಗಿದ್ಲು, ಒಳ್ಳೆಯ ಕೆಲಸ ಮಾಡೋಳಾಗಿದ್ಲು. ದೇವರಿಗೆ ಸ್ತೋತ್ರ. ಸೊ ಆಗ ಆಕೆಯನ್ನು ಎಬ್ಬಿಸಿ ಮಾತಿಲ್ಲದೆ ಹೋಗಿ ಪೇತ್ರನು ಅವ್ರ ಮಾತು ಕೇಳಿದ ತಕ್ಷಣ ಆಕೆಗಾಗಿ ಪ್ರಾರ್ಥನೆ ಮಾಡಿ ಎಬ್ಬಿಸ್ತಾ ಇದ್ದಾನೆ. ಎಬ್ಬಿಸಿ ತಿರುಗಿ ಅವ್ರ ಕೈಗೆ ಅವ್ರನ್ನ ಒಪ್ಪಿಸ್ತಾ ಇದ್ದಾನೆ. ಯಾಕೆಂದರೆ ಅವಳು ಒಳ್ಳೇದು ಮಾಡ್ತಾಯಿದ್ಲು, ಒಳ್ಳೆ ಕಾರ್ಯವನ್ನು ಮಾಡೋಳಾಗಿದ್ದಾಳೆ. ದೇವರು ಅವಳ ಸಹಾಯ ಅವಳಿಗೆ ಇನ್ನೂ ಇರಲಿ, ಅವಳ ಸಹಾಯ ಜನರಿಗೆ ಇರಲಿ ಅಂತ. ದೇವರಿಗೆ ಸ್ತೋತ್ರ. ಪ್ರೀತಿದ್ರ ಮಕ್ಕಳೇ, ಜೀವಿಸೋ ಕಾಲದಲ್ಲಿ ನಾವು ಎಷ್ಟು ಒಳ್ಳೆಯ ಕಾರ್ಯಗಳು ಮಾಡ್ತೀವಿ, ಅದುವೇ ನಮಗೆ ದೇವರ ಕೃಪೆಗೆ ಬಾಧ್ಯವಾಗ್ತಕ್ಕಂಥದ್ದು. ದೇವರ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಬೇಕು. ನಿಶ್ಚಯವಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿದೆ ಯಾವ ಕಾರ್ಯವೂ ಸಹ ದೇವ್ರ ಮುಂದೆ ಅದು ಮೆಚ್ಚುಗೆ ಆಗೋಂಥ ಕಾರ್ಯ ಅಲ್ಲ, ಅದು ಮಾನ್ಯವೂ ಅಲ್ಲ, ಅದು ಯೋಗ್ಯವೂ ಅಲ್ಲ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ಜೀವಿಸ್ರಿ, ವಾಕ್ಯದ ರಕ್ಷಣೆಯನ್ನು ಆಶೀರ್ವಾದವನ್ನು ಮಾಡ್ಕೊಳ್ಳಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಸಪ ತಬಿತಾ ಅನ್ನೋ ಒಬ್ಬ ದೈವ ಭಕ್ತ ಸ್ತ್ರೀ ಅಪ್ಪ, ಅವಳು ದೈವ ಭಕ್ತಳಾಗಿದ್ಲು. ಅವಳು ಒಳ್ಳೆ ಬಡವರಿಗೆ ಸಹಾಯ ಮಾಡೋಳಾಗಿದ್ಲು.
ಅವಳು ಯಾವಾಗಲೂ ಒಳ್ಳೆಯದನ್ನೇ ಮಾಡೋಳಾಗಿದ್ಲು ಅಂತ ವಾಕ್ಯ ಹೇಳುತ್ತೆ. ಕರ್ತನೆ, ಅವಳು ಸತ್ತಂಥ ಸಂದರ್ಭದಲ್ಲಿ ಅವಳ ಶವದ ಮುಂದೆ ಹೋಗಿ ಅಪ್ಪ ಪೇತ್ರನ ಮಾತಾಡಿದ ತಕ್ಷಣ ಅವಳು ತಿರುಗಿ ಜೀವ ಬರುವಂತೆ ನೀವು ಮಾಡಿದ್ರಿ. ಅಷ್ಟು ಮಾತ್ರ ಅಲ್ಲ, ಅವಳು ತಿರುಗಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ಲು. ಕರ್ತನೆ, ಹಾಗೆ ನಿನ್ನ ಜನರು ಅಪ್ಪ ಅವ್ರ ಜೀವಿತ ಕಾಲದಲ್ಲಿ ಒಳ್ಳೆಯದನ್ನು ಮಾಡಿ ನಿಮ್ಮ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿ. ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೆ ತಮ್ಮನ್ನು ತಪ್ಪಿಸ್ಕೊಡ್ಲಿ. ಆ ವಾಕ್ಯದ ಪ್ರಕಾರವಾಗಿ ನಿನ್ನ ಜನರು ಜೀವಿಸಿ ಅದರ ಮುಖಾಂತರವಾಗಿ ಜನರಿಗೆ ಒಳ್ಳೆಯದನ್ನು ಮಾಡಿ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡಿಕೊಳ್ಳಿ. ಆಮೇಲೆ ಸಹಾಯ ಮಾಡಿ ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇಲೆ ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಗಳವರಾಗಿದ್ದಾರೆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಇರೋದನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.